ಎಂತೆಂಥವ್ರು ಇದ್ದಾರೆ ನೋಡಿ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದರೆ BWSSB ಅಧಿಕಾರಿಗಳೇ ತಪ್ಪದೇ ಈ ಸುದ್ದಿಯನ್ನು ನೀವು ನೋಡಲೇಬೇಕು. ಕಾವೇರಿ ನೀರಿನಲ್ಲಿ ಬರ್ತಾ ಇದೆ ಗಬ್ಬು ನಾತ, ಗಲೀಜು. BWSSB ಅಧಿಕಾರಿಗಳು ನೋಡಲೇಬೇಕಾದಂಥ ಸುದ್ದಿ ಇದು. ಕಾವೇರಿ ನೀರಿನಲ್ಲಿ ಗಬ್ಬು ನಾತ ಬರ್ತಾ ಇದೆ, ಗಲೀಜು ಬರ್ತಾ ಇದೆ. VS ಗಾರ್ಡನ್ ನಿವಾಸಿಗಳ ಗೋಳನ್ನ ಕೇಳೋರೇ ಇಲ್ಲ. ಕುಡಿಯೋಕ್ಕೂ ನೀರಿಲ್ಲ, ನಿತ್ಯ ಬಳಕೆಗೂ ನೀರಿಲ್ಲ. ವೇಸ್ಟ್ ಅಂತ ನೀರು ರಸ್ತೆಗೆ ಬಿಟ್ಟರು ಕೆಟ್ಟ ವಾಸನೆ ಬರುತ್ತೆ. ಸ್ಯಾನಿಟರಿ ಮಿಕ್ಸ್ ಆಗಿ ನೀರು ಬರ್ತಾ ಇದೆ ಅಂತ ಜನರು ಅಳಲು ತೋಡಿಕೊಳ್ತಾ ಇದ್ದಾರೆ. BWSSB ಅಧಿಕಾರಿಗಳ ಗಮನಕ್ಕೆ ತಂದ್ರು ನೋ ಯೂಸ್. ಹಾಗಾದ್ರೆ ಈ ಸುದ್ದಿ ನೋಡಿದ್ರಾದ್ರೂ ಏನ್ ಮಾಡ್ತಾರೆ ಅವರು? ನೀರಿಲ್ಲದೆ ಹೇಗೆ ಬದುಕೋದು ಅಂತ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನೀರು ಗಲೀಜು ನೀರು, ಜೊತೆಗೆ ಅದು ವೇಸ್ಟ್ ನೀರು ಸ್ಮೆಲ್ ಬರ್ತಾ ಇದೆ ಅಂತ ರಸ್ತೆಗೆ ಬಿಟ್ರೆ ಈಗ ಮತ್ತಷ್ಟು ಸ್ಮೆಲ್ ಬರುತ್ತಂತೆ. ನೋಡಿ, ಅಲ್ಲಿ ಒಂದು ಬಾಟಲ್ನಲ್ಲಿ ನೀರು ಹಿಡ್ಕೊಂಡ್ರೆ ಆ ನೀರಿನ ಕಲರ್ ನೋಡಿ ಹೆಂಗಿದೆ. ಆ ನೀರ್ ಕಲರ್ ನೋಡಿ ಹೆಂಗಿದೆ ಅಂತ. ಅದು ಗಬ್ಬು ನಾತ ಹೊಡಿತಾ ಇದೆ, ಗಲೀಜು ನೀರು. ಅಂತ ನೀರನ್ನ ಕುಡಿದು ಬದುಕಬೇಕಪ್ಪ VS ಗಾರ್ಡನ್ನ ನಿವಾಸಿಗಳು. ಇದರ ಬಗ್ಗೆ BWSSB ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ ಅಂತ ಅಂದರೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ VS ಗಾರ್ಡನ್ನ ಏನು ನಿವಾಸಿಗಳಿದಾರಲ್ಲ, ಹೋಗಿ BWSSB ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಕೇರ್ಲೆಸ್. ನಾವು ಹೋದ್ರೇನು ಬಿಟ್ರೇನು, ಯಾರು ಕೇಳ್ತಾರೆ ನಮ್ಮನ್ನ? ಹಿಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಕುಡಿಯೋದಕ್ಕೆ ನೀರಿಲ್ಲ, ನಿತ್ಯ ಬಳಕೆಗೂ ನೀರಿಲ್ಲ. ಒಂದು ಕಡೆ ಈ BWSSB ಅಧಿಕಾರಿಗಳಿಗೆ ಭಯ ಅಂತೂ ಮೊದಲೇ ಇಲ್ಲ. ಪಾಪ ನಿವಾಸಿಗಳು ಇಂಥ ನೀರು ಕುಡಿಯೋದಕ್ಕೆ ಸಾಧ್ಯನಾ? ಈ BWSSB ಅಧಿಕಾರಿಗಳೇ, ನಿಮ್ಮ ಮನೆಗೆ ಇಂಥ ನೀರನ್ನು ತಂದು ಕೊಟ್ಟರೆ ಕುಡಿತೀರಾ, ಬಳಸ್ತೀರಾ ನೀರನ್ನು? ನಿಮ್ಮ ಮನೇಲಿ ಮಕ್ಕಳು ಮರಿ ಎಲ್ಲ ಇರ್ತಾರಲ್ವ, ಅವ್ರ ಮನೇಲಿ ಹಾಗೆ. ಅವ್ರ ಮನೇಲೂ ವಯಸ್ಸಾದವರು ಮಕ್ಕಳು ಮರಿ ಎಲ್ಲರೂ ಇರ್ತಾರೆ. ಇಂಥ ನೀರನ್ನು ಕುಡಿದ್ರೆ ಆರೋಗ್ಯ ಹದಗೆಟ್ಟೋಗುತ್ತೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ, ಈ ವಿಚಾರ ನಿಮ್ಮ ಗಮನಕ್ಕಿದ್ರೂ ಕೂಡ ಇದುವರೆಗೂ ಹೋಗಿ ಸರಿಪಡಿಸುವಂತ ಕೆಲಸ BWSSB ಇಂದ ಆಗಿಲ್ಲ ಅಂತ ಅಂದ್ರೆ ಏನರ್ಥ? ಹಾಗಾದ್ರೆ ಯಾರ ಭಯಾನೂ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಹಾಗಾದ್ರೆ ಅಧಿಕಾರಿಗಳಿಗೆ ಪಾಪ ಅಲ್ಲಿನ ಜನ ಅಂತೂ ಪ್ರತಿನಿತ್ಯ ನರಕ ಯಾತನೆ ಅವರಿಗೆ. ಈ ನೀರು ಕುಡಿಯಕ್ಕಾಗಲ್ಲಪ್ಪ ಅಂತ ಹೇಳಿ ಹಂಗೆ ಬಿಟ್ಬಿಟ್ರೆ ರಸ್ತೆಯಲ್ಲೆಲ್ಲ ಗಬ್ಬುನಾಥ, ನೀರು ರಸ್ತೆ ಮೇಲೆ ಹೋಗುತ್ತಲ್ಲ ಅಲ್ಲೆಲ್ಲ ಗಬ್ಬುನಾಥ ಹೊಡೆಯುತ್ತಂತೆ. ಅಂದರೆ ಎಷ್ಟು ಗಲೀಜು ನೀರು ಬರ್ತಾ ಇದೆ ಅಂತ ಹೇಳಿ ಜಸ್ಟ್ ಇಮ್ಯಾಜಿನ್ ಮಾಡಿ. ಈಗ ನೀರಿಗಾಗಿ ಅಲ್ಲಿನ ನಿವಾಸಿಗಳು ಗೋಳಾಡ್ತಾ ಇದ್ದಾರೆ, ನಮಗೆ ಒಳ್ಳೆ ನೀರು ಬೇಕು, ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ, ನೀರಿಲ್ಲದೆ ಹೆಂಗೆ ಬದುಕೋದು ಅಂತ ಹೇಳಿ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ತೋರಿಸಿ.